ಮಾಡಿಯಾ ಇಷ್ಟಪಡ ಕಟ್ ಮಾಡಿ ಕೇಕ್ ಕಟ್ ಮಾಡಿ ಸಂಜೆಗಟ್ಟು ಕಟ್ ಮಾಡೋದು ಬಂದವರು ಅಕ್ಕ ಕಾಣಿಸ್ತಾ ಇಲ್ಲ ಚಂದ್ರ ನೋಡ ಎತ್ತ ತಲೆ ಎತ್ತ ಸರ್ ಇಲ್ಲ ಹೋಗೋಣ. ಇಂದು 72ನೇ ಜನ್ಮದಿನಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಇಡೀ ದಿನ ಈ ದೇವರ ಕಾಡಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಿನಿಂದ ಬೆಂಗಳೂರಿನ ವಿಶ್ರಾಂತ ಕಿಮ್ಸ್ ಆಸ್ಪತ್ರೆಯ 33 ವೈದ್ಯರ ತಂಡ ಎಲ್ಲರ ಆರೋಗ್ಯದ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ 9:30 ಅದು ಚಾಲನೆ ಆಗಿದೆ. ಅದೇ ವೇಳೆಗೆ ಗಿಡ ನೆಡುವಂಥ ಕಾರ್ಯಕ್ರಮವೂ ಕೂಡ ಜರುಗಿದೆ. ಅದರೊಟ್ಟಿಗೆ ಮಧ್ಯಾಹ್ನ ಮೇಲೆ ಇಡೀ ಸಂಗೀತ ಕಾರ್ಯಕ್ರಮ ಇಡೀ ದಿನ ರಾತ್ರಿ 9 ಗಂಟೆಯವರೆಗೆ ಸುಮಾರು 26 ಜನ ಕಲಾವಿದರು ಈ ಹಾಡುಗಾರಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರ ಜೊತೆಗೆ 21 ಜನ ಪೌರ ಕಾರ್ಮಿಕರಿಗೆ ಸನ್ಮಾನವನ್ನು ಮಾಡಲಾಗಿದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ಮತ್ತೆ ತಿಂಡಿ, ಇಡೀ ದಿನ ದೇವರ ಕಾಡಿನಲ್ಲಿ ಈ ರೀತಿಯ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಈ ಹುಟ್ಟುಹಬ್ಬಕ್ಕೆ ಅರ್ಥವನ್ನು ಕೊಡುವಂಥ ಕೆಲಸವನ್ನು ನಮ್ಮ ದೇವರ ಕಾಡು ಬಳಗ, ಚಿತ್ರಕೂಟ, ಕರ್ನಾಟಕ ಸಂಘ, ನಂಜಮ್ಮ ಮೊಟ್ಟೆಗೌಡ ಚಾರಿಟಬಲ್ ಟ್ರಸ್ಟ್ ಸೇರಿದಾಗೆ 16 ಸಂಸ್ಥೆಗಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮಸ್ಕಾರ. ಸಂಜೆ 5 ಗಂಟೆಗೆ ಕಲಾವಿದರು 26 ಜನ ಕಲಾವಿದರು ರವೀಂದ್ರರ ಚಿಂತನೆಯನ್ನು ನಡೀತಾ ಇದೆ. ಅವ್ರ ಕುರಿತು ಹಾಡುಗಳು ಮತ್ತು ವಿವಿಧ ಹಳೆಯ ಮತ್ತು ಹೊಸ ಹಾಡುಗಳನ್ನು ಹಾಡುವಂಥ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದು 5 ಗಂಟೆಯಿಂದ ಸಂಜೆ ರಾತ್ರಿ 9 ಗಂಟೆವರೆಗೆ ನಡೀತದೆ. ತುಳಸಿ ನೀವು ಮಾತಾಡಿ ನೀವೇ ಮಾತಾಡೋಣ ಅನ್ನೋದು ವಿಶ್ ಮಾಡ್ಬಿಟ್ಟು ಮಾತಾಡಿ. ವಿಶ್ ಮಾಡಿ. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಮಾತಾಡಿ. ಆಯಸ್ಸಾಗಿ ಕೊಟ್ಟು ಒಳ್ಳೆ ಅಧಿಕಾರ ಕೊಟ್ಟು ಕಾಪಾಡಲಿ ಸರ್. ಮಾತಾಡಿ. ಹಣ್ಣು ಬಗ್ಗೆ ಮಾತಾಡಿ. 72ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲೆಂದು ನಾವು ಭಗವಂತನಲ್ಲಿ ಕೇಳ್ಕೊಳ್ತಾ, ಅವರು ಈ ಹಿಂದೆ ಮಾಡಿದಂಥ ವಿಧಾನಸಭೆಯಲ್ಲಿ ಆಗ್ಬೋದು, ವಿಧಾನಸಭೆ ಹೊರಗಡೆ ಆಗ್ಬೋದು, ವಿಧಾನ ಪರಿಷತ್ ಹೊರಗಡೆ ಆಗ್ಬೋದು, ಅವರು ಸಾರ್ವಜನಿಕ ಹಿತಾಸಕ್ತಿಯ ಬಿಟ್ಟು ಬೇರೆ ಯಾವುದೂ ಮಾಡಿಲ್ಲ. ಅವರು ಸಾರ್ವಜನಿಕ ಹಿತಾಸಕ್ತಿಯನ್ನು ಒಳಗೊಂಡಂತೆ ಒಂದು ಕಾವೇರಿ ಹೋರಾಟ ಆಗ್ಬೋದು, ಒಂದು ರೈತ ಚಳುವಳಿ ಆಗ್ಬೋದು, ಮೈಸೂರು ಚಳುವಳಿ ಆಗ್ಬೋದು, ಎಲ್ಲದರಲ್ಲೂ ಭಾಗವಹಿಸಿ ಅವರು ನ್ಯಾಯ ಕೊಟ್ಟಿದ್ದಾರೆ. ಮುಂದೆ ಭಗವಂತ ಅವರು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಹುಟ್ಟುಹಬ್ಬದ ಶುಭಾಶಯ. ನಾವು ಮಾಸ್ಟ್ರು ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಫೋನ್ನ ಹಾಕಿದ್ರೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಕೆ ಟಿ ಶಿಖಂಡೇಗೌಡರು. ಯಾಕೆ ಅಂತ ಅಂದರೆ ಕೆಲವರು ಗೆದ್ದ ಮೇಲೆ ಸ್ವಿಚ್ ಆಫ್ ಮಾಡ್ಕೋತಾರೆ. ಇವರು ಸ್ವಿಚ್ ಆಫ್ ಅಲ್ಲ, ಗೆದ್ದಿರೋದು ಅವರ ಅಧಿಕಾರದ ಅವಧಿ ಮುಗಿಯೋ ಗಂಟು ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಅವರು ತನ್ನ ಕೈಲಾದಂಥ ಸಹಾಯವನ್ನು ಮಾಡ್ತಾರೆ. ಇವರು ಮತ್ತೊಂದು ಸರಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕು. ಇಂಥವ್ರನ್ನ ಗುರುತಿಸ್ಬಿಟ್ಟು ದಯಮಾಡಿ ಇಂಥವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಇವರ ಕಟ್ಟ ಅಭಿಮಾನಿ.
ಅಮ್ಮ ಹಿಂದಕ್ಕೆ ಬನ್ನಿ. ಹಾಂ, KTS ಅಂದರೆ ಅವ್ರಿಗೆ ಅವರೇ ಸರಿಸಾಟಿ. ಇವತ್ತು ಮಂಡ್ಯದ ಏನೇ ಸಾಮಾನ್ಯ ಒಂದು ಸಮಸ್ಯೆ ಇತ್ತು ಅವ್ರಿಗೆ ಗಮನಕ್ಕೆ ತಂದರೆ ಅದನ್ನು ಸದನದಲ್ಲಿ ಚರ್ಚೆ ಮಾಡುವಂಥ ಏಕೈಕ ವ್ಯಕ್ತಿ ಅಂತ ಹೇಳಬೇಕಾಗುತ್ತೆ. ದಯವಿಟ್ಟು ಈ ಪಾರ್ಟಿ ಮುಂದೆ ನಮ್ಮ ಪಾರ್ಟಿ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರು ಆಗಿದ್ದಾರೆ. ಇವಾಗ ಇಂಥವ್ರನ್ನ ಇವತ್ತು ಅಸೆಂಬ್ಲಿನಲ್ಲಿ ಒಂದು ಸಮಸ್ಯೆನ ಗಂಭೀರವಾಗಿ ಎತ್ತಿಡುವಂಥ ಜನಗಳು ಬೇಕಾಗಿದ್ದಾರೆ, ವ್ಯಕ್ತಿ ಬೇಕಾಗಿದ್ದಾರೆ. ಅದನ್ನು ಗುರುತಿಸಿ ಮುಂದಿನ ದಿವಸದಲ್ಲಿ ಯಾವುದಾರ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿ ಅವ್ರನ್ನ ಒಂದು ಅವಕಾಶ ಕೊಡಲಿ ಅಂತ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೀವಿ ಮತ್ತು ಇಚ್ಛೆ ಪಡ್ತೀವಿ ನಾವು ಈ ಸಂದರ್ಭದಲ್ಲಿ. KT ಶ್ರೀಕಂಠೇಗೌಡರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅವರು ಉತ್ತಮ ವಾಗ್ಮಿಗಳಾಗಿ ಜ್ಞಾನಾರ್ಜನೆಯನ್ನು ಅರ್ಥ ಮಾಡಿಕೊಂಡು ಉತ್ತಮ ಶಾಸಕನನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಮತ್ತು ಅವ್ರಿಗೆ ಸಲ್ತಕ್ಕಂಥ ಗೌರವ. ಮುಂದಿನ ದಿನಗಳಲ್ಲಿ ನಮ್ಮ ಏನು ಸಮಾಜ ಸೇವೆ, ಈ ಜನಪರದ ಕಾಳಜಿ ಉಳ್ಳಂಥ ನಮ್ಮ ನಾಯಕರಾದಂಥ ಶ್ರೀಕಂಠೇಗೌಡರನ್ನ ಮುಂದಿನ ವಿಧಾನಸಭೆಗೆ ಇಲ್ಲ ಮತ್ತು ವಿಧಾನ ಪರಿಷತ್ಗೆ ಒಂದು ಯಾವುದಾದ್ರೂ ಒಂದು ಗುರುತಿಸಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಸಾರ್ವಜನಿಕವಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ತೀನಿ. ಮಾಡ್ಬೇಕಲ್ಲಣ್ಣ, ನ್ಯೂಸ್ ಕೊಡ್ಬೇಕಲ್ಲಣ್ಣ. ಅಲ್ಲಿಗೆ ಹೋಗೋಣ. ಸುಮ್ಮನೆ ನಿಂತ್ಕೋಬೇಡ, ಕೈಯೋ ಕಾಲ ಅವ್ರ ಕೈ ಕೊಡ್ಬೇಕು ನೀನು. ಸುಮ್ಮನೆ ನಿಂತ್ಕೊಂಡ್ರೆ ಏನೋ ಪ್ರಯೋಜನ ಆಗಲ್ಲ. ನಿಂತಿಟ್ಟು ನೋಡೋಕೆ ಬಂದ ನಿಂತವ್ರು ಅಂತಾರೆ, ಹಂಗೆ ನಿಂತ್ಕೊಂಡು ಸಾಕಷ್ಟೇ, ಅಷ್ಟೇ ಸಾಕು. ಬೇಡ, ಸುಮ್ಮನೆ ನೀವು ಬಕ್ಕೊಂಡಿದ್ರೆ ಸಾಕು. ನೀವು ಡಾಕ್ಟರ್ ಇಟ್ಕೊಂಡಂಗೆ ನೀವು ನಾನಿಲ್ಲಿ ಮರೆ ಮಾಡ್ತೀನಿ ಇರು. ಬೇಡ ಪಾಪ, ಲೈನಲ್ಲಿ ಇರೋದು ಮಾಡಿ. ಓಕೆ ಓಕೆ ಓಕೆ. ಬೇರೆ ಏನಕ್ಕಾದ್ರೂ ಮಾತ್ರ ತಗೊಂತೀರಾ? ಇಲ್ಲ ಸರ್, ನೈಟ್ ಟೈಮು ಎಕೋಪೇಷನ್ ಬಿಕಾಸ್ ಹಾರ್ಟ್ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಅದು ಸ್ಟ್ರೋಕ್ ಕೊಡೋದಿತ್ತು. ಬಿ ಪಿನೂ ಸ್ವಲ್ಪ 150 ಇದೆ ನೋಡಿ. ಸಾಮಾನ್ಯ ಕಡಿಮೆನೇ, ಮೋಸ್ಟ್ಲಿ ವಾಕಿಂಗ್ ಎಲ್ಲ ಮಾಡ್ತಾರೆ. ಬಿ ಪಿ ಏನು ತೊಂದರೆ ಇಲ್ಲ ಅಂದರೆ ಮಾಡ್ತಾ ಇರ್ತೀನಿ. ನನ್ನ ಹತ್ರ ನಿಮಗೆ ಈಗ ಥೀಸಿಸ್ ಟಾಪಿಕ್ ಎಲ್ಲ ಚೂಸ್ ಮಾಡೋದು ಆಗುತ್ತೆ. ನಮ್ಮದ್ರಲ್ಲಿ ಪ್ರೆಸೆಂಟೇಷನ್ ಎಲ್ಲ ಮಾಡಿಸಿರ್ತೀವಿ ಸರ್. ಕೂತ್ಕೊಳ್ಳಿ. ಮಾಡಬೇಕು. ಯಾರು ಪೇಷಂಟ್ ಇಲ್ವಾ? ಪೇಷಂಟ್ ಯಾರು ಇಲ್ವಾ? ಬರೋಬ್ಬರ ಕೂರಿಸಿ. ಬಟ್ ವಾಟ್ ವರ್ಕ್ ರಿಲೀವ್ ನಿಲ್ಲೋದಕ್ಕೆ 1.5 ಮಂತ್ ತೊಗೊಳುತ್ತೆ. ನೀವು ಫಾಲೋ ಮಾಡಬೇಕು ಕರೆಕ್ಟಾಗಿ. ಅಂದರೆ ನಡುವೆ ಬಿಟ್ಟರೆ ಯೂಸ್ ಆಗಲ್ಲ. ಫಸ್ಟು ಸ್ವಲ್ಪ ಡೈಟು ಫೋಕಸ್ ಮಾಡಬೇಕು. ಸ್ಟ್ರೆಸ್ ಇವೆಂಟ್ ಎಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಹೇರ್ ಫಾಲಿಗೆ ಟ್ರೀಟ್ಮೆಂಟ್ ಅಂತ ಮುಂಚೆ ನಾವು ಫಸ್ಟ್ ಎಲ್ಲ ವಿಟಮಿನ್ಸ್ ಕೂರಿಸಿ. ಯಜಮಾನ ಕೆಳಗಡೆ ಕೂರಿಸಿ ಅವ್ರನ್ನ. ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ.
ಮಂಜು ಅಂದರೆ ಇತ್ತೀಚೆಗೆ ಏನೋ ಹೊರೆ ಬೆಳೀತಾ ಇದೆ ಅಂತ ಆಪರೇಷನ್ ಮಾಡಿಸ್ಬೇಕಾಗುತ್ತೆ ಎಲ್ಲ ಬೆಳೀಬೇಕು ಅದನ್ನು ಅಲ್ಲಿ ಬಂದಾಗ ತೋರಿಸಿದ್ರೆ ಸಾಕು, ಅಲ್ಲಿ ಅಡ್ರೆಸ್ ಇದೆ. ಜನ ಕಾಣಿಸುತ್ತೆ ಮೇಡಮ್. ಹಂಗಾಯ್ತು. ಚಂದ ನಿಂತ್ಕೋ. ಹಾಂ ರೈಟ್, ಸೂಪರ್ ಸೂಪರ್. ನಿಮ್ದೆಲ್ಲ ಅಲ್ಲಿ ಹಾಂ ಹಾಂ